ಸ್ನೇಹಿತರೆ, ವಿಜ್ಞಾನಕ್ಕೂ ನಿಲುಕದ್ದು ಈ ಭೂಮಿ ಮೇಲೆ ಯಾವುದಾದ್ರೂ ಇದೆ ಅಂದ್ರೆ ಅದು ಆಧ್ಯಾತ್ಮ ಮಾತ್ರ. ಕೆಲವರು ನಮ್ಮ ಸುತ್ತಲೇ ಇದ್ದಾರೆ, ನಾನು ದೇವರನ್ನ ನಂಬೋದಿಲ್ಲ, ಇದೆಲ್ಲ ಸುಳ್ಳು, ಬೂಟಾಟಿಕೆ ಅಂತೆಲ್ಲ ಅಪಹಾಸ್ಯ ಮಾಡೋರನ್ನ ನೋಡ್ತಲೇ ಇರ್ತೇವೆ. ಅಂತವರು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ಲೇಬೇಕು. ಆಗ ನಿಮ್ಮ ಅರಿವಿಗೆ ದೇವರು ಇದ್ದಾನೋ ಇಲ್ವೋ ಎನ್ನುವ ಸತ್ಯ ಗೊತ್ತಾಗುತ್ತೆ. ಅಂದ ಹಾಗೆ ರಾಯರ ಮಠದಲ್ಲಿ ನಡೆಯಿತು ಒಂದು ದೊಡ್ಡ ಪವಾಡ. ಸ್ವಾಧೀನ ಕಳೆದುಕೊಂಡಿದ್ದ ಕಾಲಿಗೆ ಬಂತು ಮರುಜೀವ. ಈ ಸುದ್ದಿ ನೋಡಿದ್ರೆ ನಿಮಗೂ ಆಶ್ಚರ್ಯವಾಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಡೆದಿದ್ದೇನು? ವೀಲ್ ಚೇರ್ನಲ್ಲಿ ಬಂದಿದ್ದ ಯುವತಿ ಎದ್ದು ಓಡಾಟ ನಡೆಸಿದ್ದಾದ್ರೂ ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಈ ವಿಡಿಯೋವನ್ನ ಪೂರ್ತಿ ನೋಡಿ. ನಾವು ನೀವು ಮಾತ್ರವಲ್ಲ, ಈ ಭೂಲೋಕದಲ್ಲಿ ಲಕ್ಷಾಂತರ ಜನರು ಬಂದು ಹೋಗಿದ್ದಾರೆ. ಹಾಗೆ ಬಂದು ಹೋಗುವವರಲ್ಲಿ ನಾವು ನೀವು ಕೂಡ ಹೌದು ಎನ್ನುವುದೇ ವಾಸ್ತವ. ಆದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಬೃಂದಾವನಸ್ಥರಾದ್ರು. ಅಂದು ಶ್ರೀ ಗುರುರಾಯರು ಹೇಳಿದ ಮಾತುಗಳು ಸುಮಾರು 700 ವರ್ಷಗಳ ಕಾಲ ಬೃಂದಾವನಾವಸ್ಥೆಯಲ್ಲೇ ಇದ್ದು ನಂಬಿ ಬರುವ ಭಕ್ತರನ್ನು ಪೊರೆಯುವುದಾಗಿ ಹೇಳಿದ್ರು. ಅದರಂತೆ ಇಂದಿಗೂ ಕಲಿಯುಗದ ಕಾಮಧೇನುವಿನಂತೆ ಭಕ್ತರ ಪೊರೆಯುತ್ತಲೇ ಬಂದಿದ್ದಾರೆ. ರಾಯರನ್ನು ನಂಬಿ ಬರುವ ಅದೆಷ್ಟೋ ಭಕ್ತರಿಗೆ ಮರುಜೀವವನ್ನು ನೀಡಿರುವ ಉದಾಹರಣೆಗಳು ಇಂದಿಗೂ ಜೀವಂತ. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆಯೇ ಸ್ವಾಧೀನ ಕಳೆದುಕೊಂಡಿದ್ದ ಕಾಲಿಗೆ ಮರುಜೀವ ಬಂದಿರುವುದು. ಇಲ್ಲಿ ಕಾಣುತ್ತಿರುವ ಈ ಯುವತಿ ಎದ್ದು ಓಡಾಡಲು ಆಗ್ತಿರಲಿಲ್ಲ, ವೀಲ್ ಚೇರ್ ಇಲ್ಲದೆ ಎಲ್ಲಿಯೂ ತಲುಪಲು ಆಗ್ತಿರಲಿಲ್ಲ. ಆದರೆ ಚಿತ್ರದುರ್ಗದ ಮಠದಲ್ಲಿ ನಡೆದಿತ್ತು ಒಂದು ದೊಡ್ಡ ಪವಾಡ. ಹೌದು, ಚಿತ್ರದುರ್ಗದ ರಾಯರ ಮಠದಲ್ಲಿ ಪವಾಡವೊಂದು ನಡೆದಿದೆ. ಇಲ್ಲಿ ನಡೆದಾಡುವ ಶಕ್ತಿಯನ್ನು ಯುವತಿ ಪಡೆದಿದ್ದಾರೆ. ವೀಲ್ ಚೇರ್ನಲ್ಲಿ ಇದ್ದ ಯುವತಿ ಎದ್ದು ಓಡಾಡ್ತಿದ್ದಾಳೆ. ಸ್ವಾಧೀನ ಕಳೆದುಕೊಂಡಿದ್ದ ಕಾಲಿಗೆ ಮರುಜೀವ ಬಂದಿದೆ. 3 ಹೆಜ್ಜೆ ಹಾಕದವಳು ರಾಯರಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ. ರಾಯರ ಮಠದಲ್ಲಿ ಹೆಜ್ಜೆ ಇಟ್ಟವಳ ಯುವತಿಯ ಕಾಲಿಗೀಗ ಮರುಜೀವ ಬಂದಿದೆ. ಇದೆಲ್ಲ ಗುರುರಾಯರ ಮಹಿಮೆ ಅಂತಿದ್ದಾರೆ ಪೋಷಕರು. ಬೆಂಗಳೂರಿನ ಯಲಹಂಕದಲ್ಲಿ ವಾಸವಾಗಿರುವ ತೇಜಸ್ವಿನಿ 19 ವರ್ಷದಿಂದ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿದ್ರು. ಅಷ್ಟೇ ಅಲ್ಲದೆ ತೇಜಸ್ವಿನಿಗೆ 6 ತಿಂಗಳಿಂದ ನಡೆದಾಡಲು ಕೂಡ ಸಾಧ್ಯವಾಗದೆ ವೀಲ್ ಚೇರ್ ಅನ್ನೇ ಅವಲಂಬಿಸಿದ್ಲು. ಎಷ್ಟೇ ಆಸ್ಪತ್ರೆಗೆ ಸುತ್ತಾಡಿದ್ರು ಕೂಡ, ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ಏನೂ ಪ್ರಯೋಜನವೇ ಆಗಿರಲಿಲ್ಲ. ಆಗ ಇವರು ಗುರುಗಳ ಮೊರೆ ಹೋದ್ರು. ಮಂತ್ರಾಲಯಕ್ಕೆ ಹೋಗಿ ಬನ್ನಿ, 14 ದಿನದೊಳಗೆ ಶುಭ ಸುದ್ದಿ ಸಿಗಲಿದೆ ಎಂದು ಗುರುಗಳು ಆಶೀರ್ವಾದ ಮಾಡಿ ಕಳುಹಿಸಿದ್ರು. ದೀಪಾವಳಿ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ತೆರಳಿದ್ರು. ಈ ಮಧ್ಯೆ ಶಿವಮೊಗ್ಗ ಆಯುರ್ವೇದ ಆಸ್ಪತ್ರೆಯ ಬಳಿಯೂ ಕೂಡ ಚಿಕಿತ್ಸೆಯನ್ನು ಪಡೆದಿದ್ರು. ಕಳೆದ ವಾರ ಶಿವಮೊಗ್ಗದಿಂದ ವಾಪಸ್ ಆಗುವಾಗ ಅಚ್ಚರಿ ಮಾರ್ಗ ಮಧ್ಯೆ ಚಿತ್ರದುರ್ಗದ ರಾಯರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಯರ ದರ್ಶನ ಮಾಡುತ್ತಾ, ರಾಯರ ಧ್ಯಾನ ಮಾಡುತ್ತಾ ಯುವತಿ ಪ್ರದಕ್ಷಿಣೆ ಹಾಕಿದ್ದಾಳೆ. ವೀಲ್ ಚೇರ್ ಇಲ್ಲದೆ ಮುಂದಕ್ಕೆ ಹೋಗದ ಯುವತಿ ನಡೆಯಲು ಶುರು ಮಾಡಿದ್ದು ಪೋಷಕರಿಗೆ ಅಚ್ಚರಿ ತಂದಿದೆ. ಎಲ್ಲವೂ ರಾಯರ ಪವಾಡ ಎಂದು ಆನಂದ ಬಾಷ್ಪ ಸುರಿಸಿದ್ದಾರೆ ಪೋಷಕರು. ಒಟ್ಟಾರೆ ಕಲಿಯುಗದ ಕಾಮಧೇನುವಿನಂತೆ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿ ಬರುವ ಭಕ್ತರನ್ನು ಇಂದಿಗೂ ಪೊರೆಯುತ್ತಾ ಬಂದಿದ್ದಾರೆ.